ಹಾಯ್ ಗೈಸ್, ವೆಲ್ಕಮ್ ಟು ರತ್ನನ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಈ ದಿನ ಟೊಮೆಟೊ ಬಾತ್ ಹೇಗೆ ಮಾಡೋದು ನೋಡ್ಕೊಂಬರೋಣ. ನೋಡಿ, ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಹಸಿಮೆಣ್ಸಿಕಾಯಿ ಜಜ್ಜಿಟ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಟೊಮೆಟೊ ಪುದೀನ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ನೋಡಿ, ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ಗೆ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಕೊಳ್ಳೋಣ. ಕುಕ್ಕರ್ಗೆ ಹಾಕಿದ್ದೀನಿ. ಎಣ್ಣೆ ಕಾಯ್ದ ನಂತರ ಪಲಾವ್ ಎಲೆ, ಮರಾಠಿ ಮೊಗ್ಗು, ಎರಡು ಏಲಕ್ಕಿ, ಕಲ್ಲುವ ಮತ್ತು ಚಕ್ಕೆ ಲವಂಗ 2 ಎಲ್ಲ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಕಾಯ್ದ ನಂತರ ಅದೆಲ್ಲ ಸೇರಿಸ್ಕೊಂಡಿದ್ದೀನಿ. ಪಲಾವ್ ಐಟಮು ಟೊಮೆಟೊ ರೈಸ್ಗೆ ಅದೆಲ್ಲ ಎಣ್ಣೆಲಿ ಸ್ವಲ್ಪ ಫ್ರೈ ಆಗಬೇಕು. ಎಣ್ಣೆಲಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ, ಎಣ್ಣೆ ಫ್ರೈ ಆದ ನಂತರ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಹಾಕ್ಕೊಂಡೆ. ಹಸಿಮೆಣ್ಸಿಕಾಯಿ ಹಾಕಿದ ನಂತರ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು. ಬ್ರೌನ್ ಕಲರ್ ಬರೋ ಹಾಗೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲಿ. ಟೊಮೆಟೊ ಬಾತ್ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಮಾಡಿ ಟೇಸ್ಟ್ ಮಾಡಿ, ಸೂಪರ್ ಅನಿಸುತ್ತೆ. ಪದೇ ಪದೇ ಇದೇ ರೀತಿ ಟೊಮೆಟೊ ರೈಸ್ ವಿತೌಟ್ ತರಕಾರಿ ಬಳಸದೆ ನಾನು ಬರೀ ಟೊಮೆಟೊ ಬಾತ್ ಮಾಡ್ತಾಯಿದ್ದೀನಿ. ನೋಡಿ, ಏನು ರುಬ್ಕೊಂಡಿಲ್ಲ, ಮಸಾಲೆಗಳನ್ನ ಎಲ್ಲ ಹಾಗೆ ಹಚ್ಚಾಕಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಎಲ್ಲ ನೀಟಾಗಿ ಫ್ರೈ ಆಗ್ತಾಯಿದೆ ಈರುಳ್ಳಿ ಹಾಕಿದ ನಂತರ ಜಜ್ಜಿಟ್ಕೊಂಡಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ 2 ಹಸಿಮೆಣ್ಸಿನ್ಕಾಯಿ, ನೋಡಿ ಆ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಪೇಸ್ಟ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಘಮ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಎಣ್ಣೆಲಿ ಫ್ರೈ ಮಾಡ್ತಾ ಶುಂಠಿ ಬೆಳ್ಳುಳ್ಳಿ ಘಮ ಹಾಗೆ ಬರ್ತಾ ಇದೆ. ಸೂಪರಾಗಿ ಬರ್ತಿದೆ ಘಮ. ಫ್ಲೇವರೆಲ್ಲ ಹಂಗೆ ಬಿಟ್ಕೋತದೆ ಎಣ್ಣೆಲಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು ಎಣ್ಣೆಲೆ. ಘಮ ನೀಟಾಗಿ ಬರುತ್ತೆ ಅವಾಗ. ನೋಡಿ, ಎಲ್ಲ ಎಣ್ಣೆ ಬಿಟ್ಕೊತಿದೆ. ಈ ಥರ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಎಲ್ಲ ರೋಸ್ಟ್ ಮಾಡ್ತಾಯಿದ್ರೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರ್ತಿದೆ ನೋಡಿ. ಫ್ಲೇವರ್ ಚೆನ್ನಾಗಿ ಬೇಯಿಸ್ಕೊಂಡು ಈ ರೀತಿ. ನಮ್ಮ ಮನೇಲಿ ಪುಟಾಣಿ ಪಾಪ ಇದ್ದಾನೆ, ನನ್ನ ಮಗ 4.5 ಇಯರ್. ಅವನು ಡಿಸ್ಟರ್ಬೆನ್ಸ್ ಇದೆ, ಬೇಜಾರು ಮಾಡ್ಕೋಬೇಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. ಇವಾಗ ಕೊತ್ತಂಬರಿ ಪುದೀನ ಟೊಮೆಟೊ ಒಂದೇ ಸರಿ ಹಚ್ಚಿಟ್ಟಿದ್ನಲ್ಲ ಅದನ್ನೆಲ್ಲ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಮಸಾಲೆ ಜೊತೆಗೆಲ್ಲ ಮಿಕ್ಸ್ ಆಗುತ್ತಿದೆ. ಇವಾಗ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಟೊಮೆಟೊ ತುಂಬ ಬೇಯಿಸಿ ತುಂಬ ಸಾಫ್ಟ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊ ಬಾತು. ಒಂದು 5ರಿಂದ 6 ಟೊಮೆಟೊ ಹಚ್ಚಿದ್ದೀನಿ. ತುಂಬ ಹಣ್ಣು ಟೊಮೆಟೊ, ದಪ್ಪ ಟೊಮೆಟೊ 5ರಿಂದ 6 ಟೊಮೆಟೊ ಬಳಸಿದ್ದೀನಿ ನಾನು. 2 ದಪ್ಪ ಗೆಡ್ಡೆ ಈರುಳ್ಳಿ ಬಳಸಿದ್ದೀನಿ. 1 ಇಂಚು ಶುಂಠಿ ಬೆಳ್ಳುಳ್ಳಿ 1 ಗೆಡ್ಡೆ, 2 ಹಸಿಮೆಣ್ಸಿನ್ಕಾಯಿನ ಕುಟ್ಟಿ ಜಜ್ಜಿ ಇಟ್ಕೊಂಡಿದ್ದೀನಿ. ಏನು ನಾನು ರುಬ್ಕೊಂಡಿಲ್ಲ, ಎಲ್ಲ ಕಟ್ ಮಾಡಿರೋದೇ. ತುಂಬ ಟೇಸ್ಟ್ ಬರುತ್ತೆ ಈ ಥರ ಮಾಡಿದ್ರೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸ್ ಹಾಕಿ. ಯಾವ ರೀತಿ ಅಡುಗೆ ಮಾಡಬೇಕು ಅಂತ ಹೇಳಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ನಾನು ಅದೇ ರೀತಿ ಅಡುಗೆ ಮಾಡಿ ನಿಮ್ಮ ಮುಂದೆ ತೋರಿಸ್ತೀನಿ. ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದೆಲ್ಲ ಮಿಕ್ಸಾಗಿ ಸಾಫ್ಟ್ ಆದ ನಂತರ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ಲ, ನಾನು 2 ಲೋಟ ಅಕ್ಕಿ ಹಾಕಿದ್ದೀನಿ. 2 ಲೋಟ ಅಕ್ಕಿ ತೊಳೆದ್ಬಿಟ್ಟು ಸೇರಿಸ್ಕೊತಾ ಇದ್ದೀನಿ.
ನೋಡಿ ಅಕ್ಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಸೇರಿಸಿ. ನೋಡಿ ಈ ರೀತಿ ಫುಲ್ಲು ಹೈ ಫ್ಲೇಮ್ ಕೊಟ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು. ಉಪ್ಪು ಆ್ಯಡ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾನು ಆಲ್ರೆಡಿ ಟರ್ಮರಿಕ್ ಪೌಡರ್ 1 ಟೀ ಸ್ಪೂನ್ ಹಾಕಿದ್ದೀನಿ. ಅರಿಶಿನ ಪೌಡರ್ ಹಾಕಿದ್ದೀನಿ, ಟರ್ಮರಿಕ್ ಪೌಡರು. ಕಲರ್ ಚೆನ್ನಾಗಿರುತ್ತೆ ರೈಸಿಗೆ ತುಂಬ ಚೆನ್ನಾಗಿ ಬರುತ್ತೆ ಕಲರು. ಹಂಗಾಗಿ ಟರ್ಮರಿಕ್ ಪೌಡರ್ ಯೂಸ್ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ನಂತರ ನೀರು ಎಷ್ಟು ಬೇಕೋ 2 ಲೋಟ ಅಕ್ಕಿಗೆ ಎಷ್ಟು ನೀರು ಬೇಕೋ ಅವಶ್ಯಕತೆ ಇರುತ್ತೋ ಅಷ್ಟು ನೀರು ನೀವು ಕುಕ್ಕರಲ್ಲಿ ಅಳತೆ ಮಾಡಿ ನೀರು ಸೇರಿಸ್ಕೊಳ್ಳಿ. ನೋಡಿ ನಾನಿಲ್ಲಿ ನೀರು ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಮಿಕ್ಸ್ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ. ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ ಹಾಕ್ಕೊಳ್ಳೋಣ. 2 ವಿಜಿಲ್ ಆಗಲಿ ರೈಸು. ನೋಡಿ 2 ವಿಜಿಲ್ ಆದ ನಂತರ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ರೈಸ್ ಬಾತು. ತುಂಬ ಟೇಸ್ಟು, ತುಂಬ ಘಮ ಘಮ ಅಂತ ಬಂದಿದೆ. ಸೂಪರಾಗಿದೆ. ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಕಮೆಂಟ್ಸ್ ಬಾಕ್ಸಲ್ಲಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಲವ್ ಯು. ಟೇಕ್ ಕೇರ್. ಬಾಯ್ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಹೋಗೋಣ. ಲವ್ ಯು ಆಲ್. ಎಲ್ರಿಗೂ ಥ್ಯಾಂಕ್ ಯು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ಫಸ್ಟ್ ಬರುತ್ತೆ. ಥ್ಯಾಂಕ್ ಯು ಆಲ್. ಲವ್ ಯು. ಬಾಯ್ ಬಾಯ್.